ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಉಮಾಕಾಂತ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಹಿಂದಿ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಅದೇ ಬಟ್ವಾರ 1947 ಅಂತ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿದೆ. ಮತ್ತು ಹಿಂದಿ ಚಿತ್ರರಂಗ ಬ್ರಿಟಿಷ್ ಎರಾ, ಭಾರತ ಸ್ವಾತಂತ್ರ್ಯದ ನಂತರ ಕಾಲಘಟ್ಟದಲ್ಲಿ ನಡೆದಂಥ ಘಟನೆಗಳು. ಒಬ್ಬ ಹಿಂದಿ ಬರಹಗಾರ ವಜಾಹತ್ ಅವರು ಬರೆದಿರುವಂತಹ ಪುಸ್ತಕದ ಮೇಲೆ, ಇನ್ಸಿಡೆಂಟ್ಗಳ ಮೇಲೆ ಆಧಾರ ಮಾಡಿದಂಥ ಸಿನಿಮಾ ಅದು. ಸೊ ರಾಜ್ಕುಮಾರ್ ಸಂತೋಷಿ ಅವರು ಡೈರೆಕ್ಟರ್ಗಳು, ಗಾಯಲ್ ಘಾತಕ್ ಮತ್ತು ಲೆಜೆಂಡ್ ಭಗತ್ ಸಿಂಗ್, ಅಜಯ್ ದೇವಗನ್ ಅವ್ರದ್ದು ಭಗತ್ ಸಿಂಗ್ ಸಿನಿಮಾದಿಲ್ಲ, ಇಂಥ ಸಿನಿಮಾಗಳು ಕೊಟ್ಟಂಥ ಡೈರೆಕ್ಟರ್ ಅವರು. ಸೊ ಅವರು ಈ ಸಿನಿಮಾನ ಈ ಸಲ ಕೈಗೆತ್ತಿಕೊಂಡಿದ್ದಾರೆ. ಮತ್ತು ಇದಕ್ಕೆ ನಿಮಗೆಲ್ಲ ಗೊತ್ತಿದೆ, ಅಮೀರ್ ಖಾನ್ ಅವರು ಪ್ರೊಡಕ್ಷನ್ನು, ಲಗಾನ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂಥ ಅಮೀರ್ ಖಾನ್ ಅವರು ಮತ್ತು ಅವರ ಹೆಂಡತಿ ಈ ಸಿನಿಮಾನ ಅವ್ರ ಪ್ರೊಡಕ್ಷನ್ ಕಂಪ್ನಿ ಸಿನಿಮಾ ಮಾಡ್ತಾಯಿದೆ. ಇದು ಇನ್ನು ಮ್ಯೂಸಿಕ್ ಅಂತ ಬಂದರೆ AR ರೆಹಮಾನ್ ಅವರು, ನಿಮಗೆಲ್ಲ ಗೊತ್ತೇ ಇದೆ, ಸಂಗೀತ ಮಾಂತ್ರಿಕ AR ರೆಹಮಾನ್ ಅವರು. ಇದೊಂಥರ ನಮಗೆ ಕತೆ ಏನು ಹೊಸದ್ದು ಅಂತ ಅನಿಸ್ತಾ ಇದ್ರು. ಅದು ಸ್ವಾತಂತ್ರ್ಯ ಅನ್ನೋ ಕಾಲಘಟ್ಟ ಇದೆಯಲ್ಲ ಸ್ನೇಹಿತರೆ, ಸ್ವಾತಂತ್ರ್ಯ ಪೂರ್ವ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯ ನಂತರ ನಡೆದಿದ್ದಂಥ ಘಟನೆಗಳಿದಾವಲ್ಲ, ಅದು ಎಷ್ಟು ದಶಲಕ್ಷ ಕೋಟಿ ಘಟನೆಗಳು ನಡೆದಿದ್ದಾವೆ ಅಂತ ಅಲ್ಲಿ ನೋಡಿದವರಿಗೆ ಗೊತ್ತು, ಇನ್ವೆಸ್ಟಿಗೇಷನ್ ಮಾಡಿದವರಿಗೆ ಗೊತ್ತದು. ಸೊ ಈ ಥರ ಎಷ್ಟೋ ಸಾವಿರ ಕೋಟಿ ಘಟನೆಗಳಲ್ಲಿ ಇದು ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗುತ್ತಲ್ಲ, ಸೊ ಇಲ್ಲಿಂದ ಅಲ್ಲಿ ಹೋಗುವಂಥ ಕುಟುಂಬಗಳು, ಅಲ್ಲಿ ಬರುವಂಥ ಇಲ್ಲಿ ಬಂದ ಕುಟುಂಬ. ಸೊ ಏನಾಗುತ್ತೆ ಘರ್ಷಣೆಯಲ್ಲಿ, ಅವ್ರಿಗೆ ಸರಿಯಾಗಿರೋದಕ್ಕೆ ಮನೆ ಇರಲ್ಲ, ಹೌದಾ, ಮನೆಯೇ ಇಲ್ಲದೆ ಇರುವಂಥ ಸಮಯದಲ್ಲಿ ಅದ್ರ ಜೊತೆಗೆ ಇವೆಲ್ಲ, ಜೊತೆಗೆ ಹಿಂದೂ ಮುಸ್ಲಿಂ ಘರ್ಷಣೆ, ಹೊಡೆದಾಟ. ಸೊ ಇದ್ರ ಮಧ್ಯೆ ಇಲ್ಲಿಂದ ಹೋದಂಥ ಒಂದು ಕುಟುಂಬಕ್ಕೆ ಅಲ್ಲಿ ಇರೋದಕ್ಕೆ ಹೇಗೆ ಇವತ್ತು ವ್ಯವಸ್ಥೆ ಮಾಡಲಾಯಿತು ಅಂತ ಈ ಚಿತ್ರದಲ್ಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಒಂದು ಪಂಜಾಬಿ ಕುಟುಂಬ, ಹೌದಾ, ಜೊತೆಗೆ ಶಬನಾ ಅಜ್ಮಿ ಅವರು, ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲಿ ದೊಡ್ಡ ಕಲಾವಿದರ ದಂಡೆ ಇದೆ. ಕನ್ನಡ ಚಿತ್ರರಂಗದ ಹಳೆಯ ನಟಿ, ಹಿಂದಿ ಚಿತ್ರರಂಗದ ನಟಿ, ಕನ್ನಡ ಅಂತೀನಿ, ಶಬನಾ ಅಜ್ಮಿ ಅವರು. ಜೊತೆಗೆ ನಮ್ಮ ಸನ್ನಿ ಡಿಯೋಲ್ ಅವರು, ಧರ್ಮೇಂದ್ರ ಅವ್ರ ಮಗ, ಕರಣ್ ಡಿಯೋಲ್ ಅವರು ತಮ್ಮ ಇದ್ದಾರೆ, ಶಿಲ್ಪಾ ಶೆಟ್ಟಿ ಅವರು, ವಿಕ್ಕಿ ಕೌಶಲ್ ಅವರು, ಎಲ್ಲರಿಗೂ ಅದ್ಭುತ ಪಾತ್ರಗಳಿದ್ದಾವೆ. ಸೊ ಇಲ್ಲಿ ಬರೀ ಕೊಲೆ, ರಕ್ತಪಾತ, ಹೊಡೆದಾಟ ಅನ್ನೋಕ್ಕಿಂತಲೂ ಸ್ವಾತಂತ್ರ್ಯ ನಾವು ನೋಡಿರೋದಿಲ್ಲವಲ್ಲ, ಅವಾಗಿನ ಯಾರು, ನಾವೆಲ್ಲ ಸ್ವಾತಂತ್ರ್ಯ ನಂತರ ಹುಟ್ಟಿದವರು. ಸೊ ಅಲ್ಲಿ ಕತೆಗೆ ಏನೋ ಗ್ಲಿಂಪಸ್ ಸಿಕ್ತು ಅಂತ ಈ ಚಿತ್ರಗಳಲ್ಲಿ ಅದ್ಭುತವಾಗಿ ಹೇಳ್ತಾ ಹೋಗಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಮತ್ತು ವಿಜುವಲ್ಸ್ ಆಗಿರ್ಬೋದು, ಗ್ರಾಫಿಕ್ಸು ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಸನ್ನಿ ಡಿಯೋಲ್ ಬೇಸಿಕಲಿ ಈ ನಮ್ಮ ಇಂಥ ರಿಯಲ್ ಇನ್ಸಿಡೆಂಟ್ಗಳನ್ನ ಸಿನಿಮಾ ಮಾಡಿದವರು. ಅದು ಅವ್ರದ್ದು ನೀವು ಹಳೆ ಸಿನಿಮಾಗಳೆಲ್ಲ ನೋಡಿರ್ಬೋದು. ಕೆಲವೊಂದು ಐತಿಹಾಸಿಕ ಸಿನಿಮಾಗಳನ್ನ ತೊಗೊಂಡ್ರೆ ನೀವು, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಸಿನಿಮಾಗಳನ್ನ ತುಂಬ ಜಾಸ್ತಿ ಮಾಡ್ತಾರೆ ಅವರು, ಆ ಕಾಲಘಟ್ಟದಲ್ಲಿ ನಡೆದಂಥ ಘಟನೆಗಳ ಜೊತೆಗೆ. ಈ ಅಮೀರ್ ಖಾನ್ ಅವ್ರ ಪ್ರೊಡಕ್ಷನ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಲಗಾನ್ ಅಂತ ಸಿನಿಮಾ ಕೊಟ್ಟವರು, ಹೌದಾ, ಅವರು ಈ ಸಣ್ಣ ಪುಟ್ಟ ಕತೆಗೆ ಒಪ್ಪುಕೊಳ್ಳಲ್ಲ. ಅವರು ಏನಾದರೂ ಒಂದು ಕಥೆಯಲ್ಲಿ ವಿಶೇಷತೆ ಇದ್ದರೆ ನಿರ್ಮಾಣ ಮಾಡುವಂಥ ಒಂದು ಸಂಸ್ಥೆ ಅದು ಅಮೀರ್ ಪ್ರೊಡಕ್ಷನ್. ಜೊತೆಗೆ ಇದರಲ್ಲಿ ಒಂದು ವಿಶೇಷತೆ ಅಂತ ಅದೇ ಅನಿಸುತ್ತೆ ನಮ್ಮ ಕಥೆಯಲ್ಲಿ. ಸೊ ಹಿಂಗಾಗಿ ಎಲ್ಲವನ್ನು ನೋಡಿದಾಗ ಎಲ್ಲ ಪಾತ್ರಧಾರಿಗಳು ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾರೆ. ಎಲ್ಲ ಕಥೆಗಳು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸ್ವಾತಂತ್ರ್ಯ ಕಾಲಘಟ್ಟ ಅಂದರೆ ಅದೊಂಥರ ಅದೇ ಹೇಳ್ತೀವಲ್ಲ, ಬಿಕ್ಕಟ್ಟಿನ ಪರಿಸ್ಥಿತಿ, ಅದು ಎರಡೂ ರಾಷ್ಟ್ರದವರಿಗೆ ಎಕ್ಸ್ಚೇಂಜ್ ಆಗಿರ್ತೀವಲ್ಲ. ಸೊ ಇಂಥ ಟೈಮಲ್ಲಿ ನಡೆದಂಥ ಘಟನಾವಳಿಗಳನ್ನ ಸೇರಿಸಿ ನಿರ್ದೇಶಕ ಸಿನಿಮಾ ಮಾಡಿರ್ತಾರೆ. ಈಗ ಆಗಸ್ಟ್ ತಿಂಗಳಲ್ಲಿ ರಿಲೀಸ್ ಆಗ್ತಾಯಿದೆ, 14ನೇ ತಾರೀಕು. ಎಲ್ಲರೂ ನೋಡಿ ಅಂತ ಹೇಳ್ಕೊತಾ ಇದ್ದೀನಿ. ಏನು ಗೊತ್ತಾ, ಸ್ವಾತಂತ್ರ್ಯ ಕಾಲದ ಘಟನೆಗಳನ್ನು ಆದಷ್ಟು ಎಲ್ಲರೂ ನೋಡಲೇಬೇಕು ಅಂತ ನನ್ನ ಉದ್ದೇಶ. ಯಾಕೆಂದ್ರೆ ಆ ರಿಯಲ್ ಇನ್ಸಿಡೆಂಟ್ಗಳನ್ನು ಸಂಶೋಧನೆ ಮಾಡಿ ಬರೆದಂಥ ಕತೆ ಮಾಡಿದಾಗ ಅಲ್ಲಿ ಫೇಕ್ ಅಂತ ಇರಲ್ಲ, ಸುಳ್ಳು ಅಂತ ಇರಲ್ಲ, ಯಾವುದಕ್ಕೊಂದು ತುಚ್ಛೀಕರಣ ಇರೋದಿಲ್ಲ ಯಾವುದೇ ಒಂದು ಧರ್ಮಕ್ಕೆ. ಸೊ ಅಂಥದ್ದೊಂದು ಘಟನೆಗಳನ್ನು ಸಿನಿಮಾ ಮಾಡಿದಾಗ ನೋಡೋದ್ರಲ್ಲೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದನ್ನು ಬರ್ತೀನಿ. ನಮಸ್ಕಾರ ಸ್ನೇಹಿತರೆ.